ಇನ್ನೇನು ನಮ್ಮ ಪಾಪು ಬರುತ್ತೆ ಅನ್ನೋ ಟೈಮಲ್ಲಿ ಒಂದು ಬೈಕ್ ಬಂದಿದೆ ನನಗೆ. ನಾವು ಡಾಕ್ಟರ್ ಸಲಹೆ ಪಡ್ಕೊಂಡು ಹೋಗ್ತಾ ಇದೀವಿ. ಊಟ ಹಾಕಿರೋದೇ ಮರೆಯೋಷ್ಟು ಮರಗುಳಿಗಳು. ನಗು ಬರೋ ರೇಂಜ್ ಹೊರಟೈತಿ. ಪಾಪುಗೆ ಗಾಳಿ ನಿನ್ನ ಉಸಿರಲ್ಲಿ ಹೋಗೋದು. ಸರ್ ಹೇಳಿ ಸರ್. ಹಂಗೆ ಕಣ್ಣಲ್ಲಿ ನೀರು ಹಂಗೆ ಭಕ್ತಿಯಿಂದ ತುಂಬಿ ಹರಿತಾ ಇತ್ತು. ಏನಪ್ಪಾ ಮಾಡೋದು, ಏನ್ ಹೊಟ್ಟೆ ನೋವು ಬಂದ್ಬಿಡುತ್ತಾ ಏನು ಅಂತ ಅನ್ಕೊಂಡು. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಿಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಕಾರಲ್ಲಿ ಹೋಗ್ತಾ ಹೋಗ್ತಾ ವ್ಲಾಗ್ ಮಾಡಬೇಕು ಅಂತ ಅನಿಸಿ ಮಾಡ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಲೇಡೀಸ್ಗೆ ಬೈಕೆಗಳಿರುತ್ತೆ ತುಂಬ. ಅಂದರೆ ಅದು ತಿನ್ನಬೇಕು, ಇದು ತಿನ್ನಬೇಕು, ಮತ್ತು ಆಚೆ ಔಟ್ಸೈಡ್ ಹೋಗಬೇಕು, ಇಂಥ ಪ್ಲೇಸ್ಗೆ ಹೋಗಬೇಕು ಅಂತೆಲ್ಲ. ಸೊ ನನಗೆ ಆ ಥರ ಎಲ್ಲ ಏನೂ ಇರಲಿಲ್ಲ ಇಲ್ಲಿವರೆಗೂ. ಅಂದರೆ ಪರ್ಟಿಕ್ಯುಲರ್ ಆಗಿ ತಿನ್ನಲೇಬೇಕು ಇಲ್ಲ ಅಂದರೆ ಆಗಲ್ಲ ಅನ್ನೋ ಥರ ಎಲ್ಲ ಏನೂ ಇರಲಿಲ್ಲ. ಸೊ ಫೈನಲ್ ಇನ್ನೇನು ಲಾಸ್ಟ್ ಮಂತ್ ಮುಗಿಯುತ್ತೆ, ಇನ್ನೇನು ನಮ್ಮ ಪಾಪು ಬರುತ್ತೆ ಅನ್ನೋ ಟೈಮಲ್ಲಿ ಒಂದು ಬೈಕ್ ಬಂದಿದೆ ನನಗೆ. ಸೊ ಏನಾ ಬೈಕಿ ಅಂತ ನಾನು ನಿಮ್ಗೆ ಹೇಳಲ್ಲ, ತೋರಿಸ್ತೀನಿ. ಸೊ ಬೈಕಿನ ಪೂರ್ತಿ ಮಾಡೋದಕ್ಕೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದಾರೆ. ಏನ್ ಹೇಳ್ತೀಯ ಚಂದು? ಆಕ್ಚುಲಿ ಬೈಕ್ ಏನಂದ್ರೆ ಒಳ್ಳೆ ಬೈಕನೇ, ಬಟ್ ನಾವು ಡಾಕ್ಟರ್ ಸಲಹೆ ಪಡ್ಕೊಂಡು ಹೋಗ್ತಾ ಇದೀವಿ. ಆ ಬೈಕ್ ಒಳಗೆ ತೀರ್ಸೋದಿಕ್ಕೆ, ತೋರ್ಸೋದಿಕ್ಕೆ. ಏನಪ್ಪಾ ಇದು ಅಂತ ಕನ್ಫ್ಯೂಸ್ ಆಗ್ತೀವಿ. ತಮ್ನೇಲ್ ಹಾಕಿರ್ತೀಯ ಅಂತದ್ರಲ್ಲಿ ಏನು ನಿನ್ ಒಳಗಡೆ ವಿಷಯ ಬಿಟ್ಕೊಡ್ದೇ ಇರೋದು. ಫಿಲಮ್ಗೆ ಹೋಗ್ತಾ ಇದೀವಿ ಈಗ. ಓ ಹೇಳಬಿಟ್ಟ. ಎಸ್, ಅಂದ್ರೆ ಬೈಕೆ ಅಂತ ಅಂದ್ರೆ ಯಾವ ತರ ಅಂದ್ರೆ, ಇಲ್ಲ ನೋಡ್ಬೇಕಪ್ಪ, ನೋಡ್ಲೇಬೇಕು ಅಂತ ಅನ್ಸ್ಬಿಡ್ತು ನನ್ಗೆ ಆ ಮೂವಿನ. ಸೊ ಹಂಗಾಗಿ ಚಂದು ಹೇಳಿದಕ್ಕೆ ಸರಿ ಆಯ್ತು ಬಿಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು, ಮೊನ್ನೆ ಎಲ್ಲ ಪ್ಲಾನ್ ಮಾಡಿದ್ವಿ, ಆಗ್ಲಿಲ್ಲ. ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗೆ ಒಂದು ಬ್ಲಾಗ್ ಮಾಡ್ತೀನಿ ಅಂತ ಅಂದೆ. ಸರಿ ಆಯ್ತು ಮಾಡ್ಕೊ ಅಂದ್ರು. ಹಂಗಾಗಿ ಎಲ್ಲಿ ಯಾವುದು ಆ ಮೂವಿ ಅಂತ ಮಾತ್ರ ಹೇಳಿಲ್ಲ ನಿಮ್ಗೆ. ಸೊ ಇನ್ನೊಂದು 5 minutes ಅಲ್ಲಿ ಥಿಯೇಟ್ರಿಗೆ ರೀಚ್ ಆಗ್ತೀವಿ. ಯಾವ ಸಿನಿಮಾ ಅಂತ ನಾನು ಥಿಯೇಟರ್ ಹತ್ರನೇ ಹೋಗಿ ತೋರಿಸ್ತೀನಿ. ಆ್ಯಂಡ್ ತುಂಬ ಜನ ಮೂವಿಗೆಲ್ಲ ಹೋಗಬಾರ್ದು, ಸೌಂಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಪ್ರಾಬ್ಲಮ್ ಆಗುತ್ತೆ ಬೇಬಿಗೆ ಅಂತೆಲ್ಲ ಹೇಳಿದ್ರು. ನಾನು ಕಿವಿಗೆ ಹತ್ತಿ ಹಾಕೋತೀನಿ ಅಂತ ಹೇಳಿದೆ. ನೀನ್ ಕಿವಿಗೆ ಹತ್ತಿ ಹಾಕೊಂಡ್ರೆ ಕಾರಲ್ಲಿ ಇರಲ್ವಾ? ಸೂಪರ್, ಸಿಗುತ್ತೆ ಬಿಡು, ಇಲ್ಲಿ ಹಾಕೋತೀನಿ. ಇವಳೆಂತ ಮರಗುಳಿ ಅಂತಂದ್ರೆ ತಟ್ಟೆ ಊಟ ಹಾಕೊಂಡಿರ್ತಾಳೆ. ಬೇಕಾದ್ರೆ ಎಕ್ಸಾಂಪಲ್ ಈಗ ಏನಾದ್ರು ತಗೊಂಡ್ಬರಕ್ ಹೋಗ್ತೀನಿ ಅಂತ ಹೋಗ್ತಾಳೆ ಅಂತ ಅನ್ಕೊಳ್ಳಿ, ಊಟ ಹಾಕಿರೋದೇ ಮರೆಯೋಷ್ಟು ಮರಗುಳಿಗಳು. ಅಲ್ಲ, ಊಟ ಹಾಕಿರೋದನ್ನೇ ಹಾಕಿಟ್ಟಿದೀನಿ ಅನ್ನೋದನ್ನೇ ಮರೆಯೋಷ್ಟು ಮರಗುಳಿಗಳು. ಎಕ್ಸಾಂಪಲ್ ಅಲ್ಲಿ ಇಂಪಾರ್ಟೆಂಟ್, ಇನ್ ಥಿಯೇಟರ್ಗೆ ಹೋಗ್ತೀಯ ಅಂತಂದ್ರೆ ಕಿವಿಗೆ ಹತ್ತಿ ಹಾಕೊಂಡು ನೋಡಮ್ಮ ಅಂತ ಹೇಳಿದ್ದು. ಹತ್ತಿರೇ ಮರ್ಸ್ಬಿಟ್ಟು ಬಂದ್ಬಿಟ್ಟು ಇವಾಗ ನಾನು ಹತ್ತಿ ಹಾಕೊಂಡು ನೋಡ್ತೀನಿ, ನೋವೇನಾಗಲ್ಲ ಅನ್ಕೊಂಡ್ ಬಂದವಳಲ್ಲಿ. ಇವಾಗ ಹತ್ತಿರ ಇಲ್ಲ ಅಲ್ಲಿ ಈ ತರ ಎಲ್ಲ ಮಾತಾಡಿದ್ರೆ ಚಂದ. ಆಮೇಲೆ ನಾನು ನಿಜವಾಗ್ಲೂ ಅಲ್ಲ, ಅಷ್ಟೊತ್ತಿಂದ ನಂಗೆ ಕೋಪ ಇತ್ತು. ಆ ಕೋಪ ಯಾವ ರೇಂಜ್ ಹೊರಟಾಯ್ತು ಅಂದ್ರೆ ನಗು ಬರೋ ರೇಂಜ್ ಹೊರಟೈತಿ. ಕಟ್ ಮಾಡಿ ಹೋಗು. ಅಯ್ಯೋ, ಹತ್ತಿ ಏನು ಸಿಗಲ್ವಾ? ಹತ್ತಿ ಎಲ್ಲೂ ಸಿಗದೇ ಇಲ್ವಾ? ಹತ್ತಿ ನೋಡೋರೊಳಗಡೆ ಇದ್ದದಂತ ಎಲ್ಲೋ ಸಿಗುತ್ತೆ. ನಾನು ಹತ್ತಿ ಹಾಕೋತೀನಿ, ಹತ್ತಿ ಹಾಕೊಂಡ್ ನೋಡು. ಅಂಡ್ ಇನ್ನೊಂದೇನ್ ಗೊತ್ತಾ, ನಾನ್ ಹತ್ತಿ ಹಾಕೊಂಡ್ರೆ ಪಾಪು ಕಿವಿ ಕೇಳ್ಸಲ್ವಾ? ನಾನು ಇಲ್ಲಿ ಹತ್ತಿ ಹಾಕೋತೀನಿ, ನನಗ್ ಕೇಳ್ಸಲ್ಲ, ಬಟ್ ಮಗುಗ್ ಕೇಳ್ಸುತ್ತಲ್ಲ. ನೆಕ್ಸ್ಟ್ ಲೆವೆಲ್ ಕಣ ನೀನು. ಮತ್ತೆ ಪಾಪುಗೆ ಗಾಳಿ ನಿನ್ನ ಉಸಿರಲ್ಲಿ ಹೋಗೋದು, ಸರಿನಾ? ಪಾಪುಗೆ ಉಸಿರಾಟ ನಿನ್ನ ಉಸಿರಲ್ಲಿ ಹೋಗೋದು. ಹಂಗೇನೆ ನೀನ್ ತಿಂದ್ರೆ ನಿನ್ ಹೊಟ್ಟೆಲ್ ಹೋಗೋದು. ಹಂಗೇನೆ ಶಬ್ದ ಅನ್ನೋದು ಅಷ್ಟೇನೆ ನಿನ್ ಕಿವಿಯಿಂದನೇ ಪಾಪುಗೆ ಹೋಗೋದು. ಡೈರೆಕ್ಟ್ ಆಗಿ ಸುರಂಗ ತರಂಗ ಮಾರ್ಗಗಳ ಮೂಲಕ ಏನ್ ಹೋಗಲ್ಲ. ಹಂಗ ನಾನ್ ಆಕ್ಚುಲಿ ಏನ್ ಗೊತ್ತಾ, ಈ ಕ್ವಶನ್ ನನ್ ಫ್ರೆಂಡ್ ಕೇಳಿದ್ರು, ನಾನು ಇದನ್ನೇ ಆನ್ಸರ್ ಮಾಡಿದ್ದು. ನನ್ನಿಂದಾನೇ ಹೋಗೋದು, ನನ್ ಕಿವಿಯಿಂದಾನೇ ಹೋಗೋದು ಅಂತ. ಮತ್ತೆ ಅವ್ರಿಗೆ ಯಾರಿಗೂ ಆನ್ಸರ್ ಮಾಡಿ ನನ್ನ ಕ್ವಶನ್ ಕೇಳ್ತಿಲ್ಲ. ಅದು ನಿಜ ಕರೆಕ್ಟ್ ಸುಳ್ಳ ಅಂದ್ರೆ ನಿಜವನ ತರ ಅಂತ ತಿಳ್ಕೊಳಕ್ ನಾನು ನಿನ್ ಕ್ವಶನ್ ಮಾಡಿದೆ. ಅದೇ ಡಾಕ್ಟರ್ ಆಕ್ಚುಲಿ ನಾನು ಹಾಸ್ಪಿಟ್ಲಿಗೆ ತೋರಿಸ್ತಿದ್ದೇನಲ್ಲ, ಅಲ್ಲಿ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳಿದೆ ನಾನು, ಯಾಕೆ ಬೇಕು ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಆಗೋದು ಅಂತ ಹೇಳ್ಬಿಟ್ಟು ಕೇಳಿದ್ದಕ್ಕೆ ಅವರು ಆರಾಮಾಗಿ ಹೋಗಿ ಏನಿಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಆಮೇಲೆ ಡಿಸೈಡ್ ಮಾಡಿದ್ವಿ, ಸರಿ ಹೋಗೋಣ ಅಂತ ಹೇಳ್ಬಿಟ್ಟು.
ಒಳಗೆ ಇಳಿತಾ ಇಲ್ಲ ಬೇಗ. ಆ್ಯಕ್ಚುಲಿ ನನಗೆ ಒಂಥರ ಆಗ್ತಾ ಇದೆ. ಬನ್ನಿ ಸರ್. ಸರ್ ಹೇಳಿ ಸರ್. ಅಲ್ಲ ಮದ್ವೆ ಆದ್ಮೇಲೆ ಎಷ್ಟನೇ ಮೂವಿ ಚಂದು ಇದು? ಹೇಳು ಪ್ಲೀಸ್, ಬಾಯಿಂದ ನೀನೇ ಹೇಳ್ಬಿಡು. ಫಸ್ಟ್ ಮೂವಿ. ಫಸ್ಟ್ ಮೂವಿ ಅಲ್ಲ, 3ನೇ ಮೂವಿ ಇರಬಹುದೇನೋ. ಆ್ಯಕ್ಚುಲಿ ನಾನು ನೋಡ್ಬಿಟ್ಟು ಯಾರು ಏನು ಅನ್ಕೋತಾರೋ ಅಂತ ನನಗೆ ಒಂಥರ ಆಗ್ತಾ ಇದೆ. ಚಂದು ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗಿದ್ದರು. ಆ್ಯಕ್ಚುಲಿ ನಾವು ಬುಕ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಖಾಲಿನೇ ಇತ್ತು ಅಂತ ಹೇಳಿಬಿಟ್ಟು ಬುಕ್ ಮಾಡಲಿಲ್ಲ. ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಮೂವಿ ಅಂತ ಹೇಳಿಬಿಟ್ಟು. ಎಸ್, ಮಹಾವತಾರ ನರಸಿಂಹ ಮೂವಿ. ನನಗೆ ಸಿಕ್ಕಾಪಟ್ಟೆ ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ ಈ ಥರ ಮೂವೀಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನೋಡೋದಕ್ಕೆ. ಹಾಗಾಗಿ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದು. ಸೊ 3D ಗ್ಲಾಸ್ ಕೊಡ್ತಾಯಿದ್ರು. 3D ಮೂವಿ ಆಗಿರೋದ್ರಿಂದ ಗ್ಲಾಸ್ ತೊಗೊಂಡು ಹೊರಟ್ವಿ. ಇನ್ನೊಂದು 5 ಮಿನಿಟ್ಸಲ್ಲಿ ಮೂವಿ ಸ್ಟಾರ್ಟ್ ಆಗ್ತಿತ್ತು. ನನಗೆ ವೀಡಿಯೋ ಮಾಡೋದಕ್ಕೆ ಒಂಥರ ಆಗ್ತಾಯಿತ್ತು. ಯಾರಾದರೂ ಏನಾದರೂ ಅಂದ್ಕೊಂಬಿಡ್ತಾರೇನೋ ಅಂತ. ಸೊ ಫೈನಲ್ ಆಗಿ ಮೂವಿ ಸ್ಟಾರ್ಟ್ ಆಯಿತು. ಅಪ್ಪು ಸರ್ ಫೋಟೋಸ್ ಹಾಕಿದ್ರು, ಅಂದರೆ ಚಿಕ್ಕ ವಯಸ್ಸಲ್ಲಿ ಯಾವ್ಯಾವ ಮೂವಿ ಮಾಡಿದ್ರು ಅದೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾನು ಆ ಕ್ಲಿಪ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಸೊ ಮಹಾವತಾರ ನರಸಿಂಹ ಮೂವಿ ಸ್ಟಾರ್ಟ್ ಆಯಿತು. ಪಾಪ್ಕಾರ್ನ್ ನನ್ನ ಕೈಯಲ್ಲಿದೆ ಅಂತ ಅಂದರೆ ಇವಾಗ ಇಂಟರ್ವಲ್ ಬಂದಿದೆ ಅಂತ ಅರ್ಥ. ಸೊ ಮೂವಿಗೆ ಹೋಗಿ ಇಂಟರ್ವಲಲ್ಲಿ ಪಾಪ್ಕಾರ್ನ್ ತಿಂದಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಹಾಗಾಗಿ ಚಂದು ಪಾಪ್ಕಾರ್ನ್ ಮತ್ತು ಸಮೋಸ ತಂದಿದ್ರು. ತಿಂದ್ಕೊಂಡು ಮೂವಿ ನೋಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಬಂದು ಥಿಯೇಟ್ರಿಗೆ ನೋಡಿ, ಸಖತ್ತಾಗಿದೆ. ಸೊ ಮುಗೀತು ಮೂವಿ. ಚಂದು ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ, ಅಳ್ತಾ ಇದ್ದಾರೆ ನೋಡಿ ಹೆಂಗೆ ಮೂವಿನ ನೋಡಿಬಿಟ್ಟು. ಮುಗಿಸ್ಕೊಂಡು ಆಚೆ ಬರೋಷ್ಟರೊಳಗೆ 7:20 ಆಗೋಗಿತ್ತು. ಸೊ ಚಂದುನ ರಿವ್ಯೂ ಕೇಳೋಣ ಬನ್ನಿ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಾ? ಲಾಸ್ಟಲ್ಲಿ ಫುಲ್ ಎಮೋಷ್ನಲ್ ಅದ. ನನಗೆ ಯೂಶಲಿ ವಿಷ್ಣು ಕ್ಯಾರೆಕ್ಟರ್ ಬಂತು ಅಂತ ಕಡಿಮೆ ಒಂಥರ ಫುಲ್ ಫೀಲ್ ಆಗ್ಬಿಡ್ತೀನಿ. ಒಂಥರ ಭಾವುಕತೆಗೆ ಒಳಗಾಗ್ಬಿಡ್ತೀನಿ ನಾನು. ತುಂಬ ಇದೆ ಮಾತಾಡೋದು ಕಾರಣ. ಹೇಳ ರಿವ್ಯೂ ಹೇಳಿ, ಮೂವಿ ರಿವ್ಯೂ. ಮೇ ಬಿ ನಾರ್ಮಲ್ ಆಗಿ ಈಗ ಆರ್ಟಿಸ್ಟ್ಗಳ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡು ಮಾಡಿದಿದ್ರೆ ಬಹುಶಃ ಆ ರೇಂಜ್ಗೆ ವೈಭವವಾಗಿ ತೋರ್ಸಕ್ ಆಗ್ತಿರ್ಲಿಲ್ಲ. ಅನಿಮೇಟೆಡ್ ಆಗಿರೋದ್ರಿಂದ ಹೆಂಗ್ ಬೇಕಾದ್ರೆ ಅದನ್ನ ಒಂಥರ ಲಿಬರ್ಟಿ ಇರುತ್ತೆ, ಸಿನಿಮಾಟಿಕ್ ಲಿಬರ್ಟಿ ಇರೋದ್ರಿಂದ ಹೆಂಗ್ ಬೇಕಾದ್ರೆ ತೋರಿಸೋದನ್ನ ನಾವು ರಿಸೀವ್ ಮಾಡ್ಕೊಳ್ತೀವಿ. ರೀಸನ್ ಏನಂದ್ರೆ ಅನಿಮೇಟಿಕ್ ಅದು. ಎಷ್ಟು ಸ್ಟಾರ್ಟಿಂಗ್ ನಂಗೆ ವರಹ ಅವತಾರದ್ದು ನೋಡಿರ್ಲಿಲ್ಲ ಎಲ್ಲೂ. ಅಂದ್ರೆ ಈಗ ಭಕ್ತ ಪ್ರಹ್ಲಾದ ಮೂವಿಲಿ ಡೈರೆಕ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ ರಾಜ್ಕುಮಾರ್ ಅವ್ರ ಕ್ಯಾರೆಕ್ಟರ್ ಮತ್ತೆ ಪ್ರಹ್ಲಾದ ಕ್ಯಾರೆಕ್ಟರ್, ಅಪ್ಪು ಕ್ಯಾರೆಕ್ಟರ್ ಬರುತ್ತೆ. ಅಲ್ಲೇನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಅರ್ಧ ಬಂದ್ಬಿಡ್ತಾರೆ. ಬಟ್ ಇಲ್ಲಿ ಆ ಭೂದೇವಿಯನ್ನ ಹಿರಣ್ಯಾಕ್ಷವಾಗಿ ಬಚ್ಚಿಡೋದು, ಅದನ್ನ ಬರೋದಿಕ್ಕೆ ವರಾಹಾವತಾರ ಸೃಷ್ಟಿ ಆಗೋದು, ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಲಾಸ್ಟ್ ಅಲ್ಲಂತೂ ನಂಗೆ ಕಣ್ಣಲ್ಲಿ ನೀರು ಹಂಗೆ ಭಕ್ತಿಯಿಂದ ತುಂಬಿ ಹರಿತಾ ಇತ್ತು. ರೀಸನ್ ಏನು ಅಂತಂದ್ರೆ ರಾಯರಿಗೆ ಒಬ್ಬ ಸಣ್ಣ ಭಕ್ತ ನಾನು, ಹಂಗಾಗಿ ಇಬ್ರು ಅಟ್ ಎ ಟೈಮ್ ಒಂದೇ ಸ್ಕ್ರೀನ್ ಅಲ್ಲಿ ಕಣ್ ತುಂಬ್ಕೊಂಡಲ್ಲ, ಹಂಗಾಗಿ ತುಂಬಾ ಖುಷಿ ಆಗ್ತಿತ್ತು. ಅದಲ್ಲದೆ ಇವತ್ತು ಪ್ರೆಸೆಂಟ್ ನಾವು ನೋಡ್ಕೊಂಡು ಬಂದಲ್ಲ ಸಿನಿಮಾ, ಇವತ್ತು ರಾಯರ ಉತ್ತರ ಆರಾಧನೆ ಇವತ್ತು. ಸೊ ಹಂಗಾಗಿ ಈಗ ಗುರು ರಾಯರ್ ಏನಿದಾರಲ್ಲ ಅವರ ಪೂರ್ವಾವತಾರವೇ ಪ್ರಹ್ಲಾದ ರಾಜರು. ಸೊ ಹಂಗಾಗಿ ಐ ಹ್ಯಾಪಿ, ತುಂಬಾ ಖುಷಿ ಇತ್ತು. ಮತ್ತೊಮ್ಮೆ ನೋಡ್ಬೇಕು ಅನ್ಸುತ್ತೆ. ಅದರಲ್ಲೂ ಇವಳನ್ನ ಈ ಸಿಚುವೇಶನ್ ಅಲ್ಲಿ ಕರ್ಕೊಂಡೋಗಿ ಸಿನಿಮಾ ತೋರ್ಸ್ಕೊಂಡು ಆಚೆ ಬಂದಲ್ಲ, ಆಮ್ ಲಕ್ಕಿ. ಇಲ್ಲ, ನಮ್ಮಲ್ಲಿ ಹೇಗೆ ಅಂತಂದ್ರೆ ಹೆಣ್ಮಕ್ಳು ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಗೀತೋಪದೇಶಗಳು, ವೇದ ಅಧ್ಯಯನ, ಆಸ್ತಿಕತೆ, ನಮ್ಮ ಸಂಸ್ಕೃತಿಯ ಇವೆಲ್ಲ ತಿಳಿಬೇಕು, ಕಲಿಬೇಕು. ಯಾಕಂತಂದ್ರೆ ತಾಯಿ ಏನನ್ನ ಕೇಳ್ತಾಳೆ, ತಾಯಿ ಏನನ್ನ ಗಮನಿಸ್ತಾಳೆ, ಅದನ್ನ ಮಕ್ಕಳು ಕಲಿತಾವೆ ಅನ್ನುವಂಥ ನಂಬಿಕೆ. ಹಾಗಾಗಿ ನನಗೆ ಅಟ್ಲೀಸ್ಟ್ ಒಂದು ಸಣ್ಣದೊಂದು ಏನಂತಾರದು ನಿನಗೆ ಸೇವಾ ಮನೋಭಾವ ಆಗಿದೆ. ನನಗೆ ಖುಷಿ ಆಯ್ತು ತೋರಿಸಿ ಒಂದು ಸಿನಿಮಾನ ಅಂತ. ಮಿಕ್ಕಿದ ನಿಂದ ರಿವ್ಯೂ ನಂದೇನಿಲ್ಲ, ನಂಗೆ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತಪ್ಪ. ಥ್ಯಾಂಕ್ಸ್ ಟು ಈ ಸಿನಿಮಾ ನಿರ್ಮಾಣ ಮಾಡಿದವ್ರಿಗೆ, ನಿರ್ದೇಶನ ಮಾಡಿದವರಿಗೆ, ಅಂದ್ರೆ ಆನಿಮೇಟ್ ಮಾಡಿ, ಆಮೇಲೆ ಇಲ್ಲಿ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಒಂಬಾಳೆ ಫಿಲ್ಮ್ಸ್ ಅವರು, ಅವ್ರಿಗೂ ಥ್ಯಾಂಕ್ ಯು. ಇಂಥದ್ದೊಂದು ಸಿನಿಮಾವನ್ನ ತೋರಿಸಿದ್ದಕ್ಕೆ. ಪುಸ್ತಕಗಳಲ್ಲಿ ಓದಿರ್ತೀವಿ, ಅಂಡ್ ಏನೇ ಆದ್ರೂ ನಮ್ಮಲ್ಲಿ ನಮ್ಮ ಕನ್ನಡದಲ್ಲಿ ಅಣ್ಣವ್ರ ನಟನೆ, ಅಪ್ಪು ಅವರ ಪಾತ್ರ ಇದೆಯಲ್ಲ,
ಅದು ಈಗ ಹೋಗಿ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಈಗ ಹೋಗಿ ನೋಡ್ಬೇಕು ಅನ್ಸುತ್ತೆ ಅವ್ರಿಬ್ರದ್ದು ಮತ್ತೆ ಆ ಸಿನಿಮಾನ ಭಕ್ತ ಪ್ರಹ್ಲಾದನ ನೋಡಿ. ಎಲ್ರು ಹೋಗಿ, ತುಂಬಾ ಚೆನ್ನಾಗಿದೆ ಫಿಲ್ಮು. ನಿಮ್ಗೆಲ್ಲೂ ಕೂಡ ಅದು ಗೊಂಬೆಗಳಲ್ಲಿ ಮಾಡೋರೆಲ್ಲ ಇದೆ, ಆನಿಮೇಟ್ ಅಂತ ಅನ್ಸಲ್ಲ. ಅದ್ರಲ್ಲೂ ಆ ನರಸಿಂಹಸ್ವಾಮಿ ಬಂದು ಲಾಸ್ಟ್ ಅಲ್ಲಿ ಪ್ರಹ್ಲಾದನ ತೊಡೆ ಮೇಲೆ ಕೂರಿಸ್ಕೊಂಡು ನನಗೆ ಬ್ರಹ್ಮ ಶಿವ ಅಷ್ಟೇ ಯಾಕೆ ನನ್ನ ಸಾಕ್ಷಾತ್ ಮಹಾಲಕ್ಷ್ಮಿ ಅವ್ರೆಲ್ಲರಿಗಿಂತನೂ ಪ್ರಿಯವಾದವನು ನೀನೇ ಅಂತ ಹೇಳ್ತಲ್ಲ ನರಸಿಂಹಸ್ವಾಮಿ. ಅಬ್ಬಬ್ಬಬ್ಬ, ಅದೊಂದು ಸೀನ್ ನೋಡೋದಕ್ಕೆ ಮಾತ್ರ ನೀವು ಕಣ್ ತುಂಬ್ಕೋತೀರ ಸೀನಲ್ಲಿ. ಆ್ಯಕ್ಚುಲಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಫಸ್ಟ್ ಆಫ್ ಆಲು ಒಂಥರ ಫೀಲ್ ಆಗ್ತಾಯಿತ್ತು, ಅಂದರೆ ಹೊಟ್ಟೆ ಒಳಗೆ ಪಾಪು ಸ್ವಲ್ಪ ಏನೋ ಮೂಮೆಂಟ್ ಆಗ್ತಾಯಿತ್ತು. ನಂಗೊಂಥರ ಭಯ ಆಗ್ತಾಯಿತ್ತು. ಅಯ್ಯೋ ಬಂದ್ಬಿಟ್ಟಿದ್ದೀನಿ, ಸೌಂಡ್ ಬೇರೆ. ನಾನು ಹತ್ತಿನೂ ಹಾಕೊಂಡಿದ್ದೆ, ಆದ್ರೂ ಒಂಥರ ಭಯ ಆಗ್ತಿತ್ತು. ಆ ಟೈಮಲ್ಲೇ ಎಲ್ಲ ಅನ್ಸುತ್ತೆ, ಏನೋ ಒಂದು ಸ್ವಲ್ಪ ಪೇಯ್ನ್, ಏನೋ ಒಂಚೂರು ಪೇಯ್ನ್ ಆಗ್ತಾ ಇದೆಯೇನೋ, ಏನಪ್ಪ ಮಾಡೋದು, ಏನು ಹೊಟ್ಟೆ ನೋವು ಬಂದ್ಬಿಡುತ್ತಾ ಏನೋ ಅಂತ ಅನ್ಕೊಂಡು ಫುಲ್ ಭಯ ಪಡ್ಕೊಂಬಿಟ್ಟಿದ್ದೆ. ಅದಾದಮೇಲೆ ಸದ್ಯ ಏನೂ ಅನಿಸ್ಲಿಲ್ಲ, ಚೆನ್ನಾಗಿತ್ತು. ನಂಗೆ ಖುಷಿ ಆಯಿತು. ನನಗೆ ಈ ಮೈಥಾಲಜಿಕಲ್ ಮೂವಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೀರಿಯಲ್ಗಳು, ಈ ಥರ ಸೀರಿಯಲ್ಲು ಮೂವಿ ಎಲ್ಲ ಇಷ್ಟ ನನಗೆ ತುಂಬ ನೋಡೋದಕ್ಕೆ. ಸೊ ಥ್ಯಾಂಕ್ ಯು. ಮೈಥಾಲಜಿಕಲ್ ಅಂದರೆ ಪೌರಾಣಿಕ, ಪುರಾಣ ಪ್ರಸಿದ್ಧ, ಅಂದ್ರೆ ದೇವ್ರ ಮೂವಿಗಳು, ದೇವರುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ತುಂಬಾ ಇಷ್ಟ ನನಗೆ. ಸೊ ನನಗೆ ತೋರಿಸಿದಕ್ಕೆ ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ, ಹೋಗಿ ನೋಡಿ. ಯಾವುದು ಇದು ಪ್ರಮೋಷನ್ ಏನಲ್ಲ. ಸೊ ಫೈನಲಿ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು. ಆ್ಯಕ್ಚುಲಿ ತುಂಬ ಲೇಟಾಗೋಯ್ತು. ಮೂವಿ ಮುಗಿಸ್ಕೊಂಡು ನಾವು ಆಂಟಿ ಮನೆಗೆ ಹೋಗಿದ್ವಿ. ನಾನಂತೂ ಅಲ್ಲೇ ಊಟ ಮಾಡಿಬಿಟ್ಟೆ, ನಮ್ಮ ಚಂದು ಊಟ ಮಾಡಲಿಲ್ಲ. ಸೊ ಹಾಗಾಗಿ ಇವಾಗ ಬಂದು ಅಡುಗೆ ಮಾಡ್ತಾ ಇದ್ದೀನಿ. 9:30 ಆಗಿದೆ ಆಲ್ರೆಡಿ. ಸೊ ಅಷ್ಟೇ, ಇವತ್ತಿನ ಡೇ ಹೀಗೆ ಹೋಯಿತು. ಸೊ ಥ್ಯಾಂಕ್ ಯು ಎಲ್ರಿಗೂ. ನನ್ನ ವ್ಲಾಗ್ನ ನೋಡ್ತಾ ಇರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.